ನನ್ನ ಹೆಸರು ವಿಟ್ಟಪ್ಪ ಅಂತ. ಈ ನನ್ನ ಜಮೀನಿರೋದು ಬಿದರಳ್ಳಿ ಊರು. ಇದು ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ಒಂದು 40 ಎಕರೆ ನಾವು ನೀಲಗಿರಿ ಪ್ಲಾಂಟೇಶನ್ ಮಾಡಿದ್ವಿ. 3 ಬೆಳೆ ತೆಗೆದ್ಬಿಟ್ಟು 2005ರಲ್ಲಿ ಎಲ್ಲ ಅಪ್ರೂಟ್ ಮಾಡಿ ಏನಾದ್ರು ಬೆಳೆ ಬೆಳಿಬೇಕು ಅಂತಂದು ಆವಾಗ 9 ಎಕರೆ ಮಾವಿನ ಗಿಡ, ಆಮೇಲೆ ಒಂದು 6 ಎಕರೆ ತೆಂಗು, ಸಪೋಟ ಮಿಕ್ಸ್ ಹಾಕಿದ್ವಿ. 5 ವರ್ಷ ಆದಮೇಲೆ ಬೇರೆ ಒಂದು ಜಾಗದಲ್ಲೆಲ್ಲ ನೋಡಿದಾಗ ಒಂದು 2 ಬೋರ್ನಲ್ಲಿ ಒಂದು ಸ್ವಲ್ಪ ನೀರು ಸಿಕ್ತು. ನೀರು ಸಿಕ್ಕಾಗ 7 ಎಕರೆ ಅಡಿಕೆ ಹಾಕಿದ್ವಿ. ನೋಡಿ, ಹೋದ ವರ್ಷ 150 ಕ್ವಿಂಟಲ್ ಆಗಿತ್ತು ಹಸಿ ಅಡಿಕೆ. ಈ ವರ್ಷ 300 ಕ್ವಿಂಟಲ್ ಆಗಿದೆ 7 ಎಕರೆಯಲ್ಲಿ. ಆಗಸ್ಟ್ ತಿಂಗಳಲ್ಲಿ ನಾವು ಫಾರ್ಮ್ ಟಿ ವಿ ನೋಡುವಾಗ ನುವಾಲ್ಗಿ ಫೋಲಿಯಾರ್ ಸ್ಪ್ರೇ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಸುಮಂತ್ ಅಂತ ಅವರು ಡೀಲರ್ ಅಂತ ಗೊತ್ತಾಯಿತು. ಅವರು ಹೇಳಿದರು, ಇದು 1 ಲೀಟ್ರು ನೀರಿಗೆ 1 ml ಹಾಕಿ ಸ್ಪ್ರೇ ಮಾಡಬೇಕು ನೀವು ಅಂತ. ಆಮೇಲೆ ಬೆಳಗ್ಗೆ ತಂಪೊತ್ತಿನಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಬಿಸಿಲಲ್ಲಿ ಅದು ಆವಿಯಾಗಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಬೆಳಗ್ಗೆನೇ 7 ಗಂಟೆಗೆ ಸ್ಪ್ರೇ ಮಾಡಿಬಿಡ್ತಿದ್ವಿ ನಾವು. ಅಕ್ಟೋಬರ್ 3rd ವೀಕಲ್ಲಿ ಸ್ಪ್ರೇ ಮಾಡಿದ್ವಿ ಪೂರ್ತಿ ತೋಟಕ್ಕೆ. ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಮತ್ತೆ ಡಿಸೆಂಬರಲ್ಲಿ ಮಾಡಿದ್ವಿ. ಈಗ ಏನು ಮೈಟ್ಸ್ ಏನು ಈಗ ಜನವರಿಲಿ ಏನು ಮೈಟ್ಸಿಂದ ಏನು ಅಷ್ಟು ನಮಗೆ ಕಾಣ್ತಾ ಇಲ್ಲ ಪ್ರಾಬ್ಲಮ್ಮು. ಅವರು ಹೇಳಿದರು ಆ್ಯಕ್ಚುಲಿ ಸುಮಂತ್ ಅವರು, ಅದು ರೆಸಿಸ್ಟೆನ್ಸ್ ಬರುತ್ತೆ ಇನ್ಸೆಕ್ಟ್ಸಿಗೆ ಅಂತ. ಅದರಂತೆ ನಮಗೆ ಈಗ ಅದೇ ಅನ್ನಿಸ್ತಾ ಇದೆ, ಅದಕ್ಕೆ ಬಂದಿಲ್ಲ ಇರ್ಬೋದು ಮೈಟ್ಸು. ಆಮೇಲೆ ಗಿಡನೂ ಹೆಲ್ತಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ ಹಸಿರಾಗಿ. ಅವಾಲ್ಜಿ ಹಾಕೋದು ಸ್ಪ್ರೇ ಮಾಡೋಕ್ಕೆ ಹಾಕಿದ್ಮೇಲೆ ಅವೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಏನು ಸ್ವಲ್ಪ ಹಾಕ್ತಿದ್ವಿ ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಬರೀ ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಹಾಕ್ತೀವಿ. ಆಮೇಲೆ ಅವಾಲ್ಜಿ ಸ್ಪ್ರೇ ಮಾಡ್ತಾಯಿದ್ವಿ. ಅದು ಭಾಳ ಒಳ್ಳೆಯ ರಿಸಲ್ಟು ಕೊಡ್ತಾಯಿದೆ. ನಮ್ಮ ಹೆಸರು ಶಿವನಂಜಪ್ಪ ಅಂತ ಹೇಳಿ, ಅರಸೀಕೆರೆ ತಾಲೂಕು, ಕಸ್ಬಾ ಹೋಬಳಿ, ಬೊಮ್ಮೆನಹಳ್ಳಿ. ನಾವು ಅಡಿಕೆ ಮಾಡ್ತಾಯಿದ್ದು. ಅಡಿಕೆಗೆ ಮೊದಲಿನೇನು ಫರ್ಟಿಲೈಸರು ಅದು ಇದು ಕೊಡ್ತಾಯಿದ್ದು. ಅಡಿಕೆ ಮಾಡ್ತಾ ಇದ್ದಾಗ ಗರ್ಕಿನ್ ಬಂತು, ಮಿಡಿ ಸೌತೆ ಬೆಳೆಯೋದು ಅಂತ. ಅದೊಂದು 4-5 ಬೆಳೆ ಮಿಡಿ ಸೌತೆ ಬೆಳೆದೆ. ಈ ಆಕಾಶವಾಣಿಲಿ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು, ನೀವು ಅಲ್ಲಿಗೆ ಇದು ದ್ರಾವಣವನ್ನು ಯೂಸ್ ಮಾಡೋದು ಅಂತೇಳಿ. ಗರ್ಕಿನ್ ಮಾಡಿದ್ನಲ್ಲ, ಗರ್ಕಿನ್ ಮಾಡಿರೋದ್ರಿಂದ ನೀವು ಅಲ್ಲಿಗೆ ತೊಗೊಂಬಂದು ನೋಡೋಣ ಅಲ್ವಾ ಅಂತ ಮಾಡಿದೆ. ಪಾರ್ಟ್ ಮಾಡ್ಕೊಂಡು ನನ್ನ ಇದಕ್ಕೆ ನೋಡ್ಕೊಂಡು ಅರ್ಧ ಇದಕ್ಕೆ ಫರ್ಟಿಲೈಸರ್ ಕೊಡ್ದಲೇ, ಯಾವುದೇ ಔಷಧಿ ಹೊಡಿದಲೇ ನೀವು ಅಲ್ಲಿಗೆ ಕೊಟ್ಕೊಂಬಂದೆ. ಅದರಲ್ಲಿ ಒಳ್ಳೆ ಇಳುವರಿನೂ ಬಂತು, ಗಿಡ ಚೆನ್ನಾಗಿತ್ತು. ಫರ್ಟಿಲೈಸರ್ ಕೊಡೋ ಗಿಡ ಬೇಗ ಹೋಯ್ತು, ಕಾಯಿ ಫಾಸ್ಟಾಗಿ ಬರುತ್ತೆ. ಅದು ಪೊಟ್ಯಾಶು ಎಲ್ಲ ಕೊಟ್ಟರೆ, ಬಟ್ ಕಾಯಿ ಬರುತ್ತೆ, ಇದಾಗ್ಬಿಡೋದು. ನನಗೇನಾಯಿತು ಅಂದರೆ ನೀವು ಅಲ್ಲಿಗೆ ಕೊಟ್ಟಿದ್ದ ಗಿಡ ಕಪ್ಪುಗಿರೋದು ಭಾಳ ದಿವಸ ಬಂತು. ಅದಕ್ಕೂ ಫರ್ಟಿಲೈಸರ್ ಅದಕ್ಕೂ ಒಂದು 15ರಿಂದ 20 ದಿವಸ ಜಾಸ್ತಿ ಬರುತ್ತೆ. ಆಮೇಲೆ ಅಡಿಕೆಗೆಲ್ಲ ದೊಡ್ಡ ಅಡಿಕೆ ಗಿಡಗಳಿಗೆ ನಾವು ಫ್ರೇ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಗರ್ಕಿನಿಗೆ ಕೊಟ್ಟಿದ್ದ ಅನುಭವ ಇತ್ತಲ್ಲ, ಡ್ರಿಪ್ಪಲ್ಲಿ ಕೊಡೋಕೆ ಮಾಡಿದೆ. ಚಾರ್ಜರ್ ಪಂಪಲ್ಲಿ 200 ಲೀಟ್ರ್ ಡ್ರಮ್ಮಿಗೆ ನಾನು 50 ml ಹಾಕ್ಬಿಟ್ಟು ಒಂದು 2 kg ಬೆಲ್ಲ ಹಾಕಿ 1 ವಾರ ಬಿಟ್ಬಿಟ್ಟು ಚಾರ್ಜರ್ ಪಂಪಲ್ಲೇ ಕೊಡ್ತೀನಿ ನಾನು. ಡ್ರಿಪ್ಪಲ್ಲಿ 100 ಗಿಡ ಅಡಿಕೆ ಗಿಡ ಇದೆ ನಂದು. 100 ಗಿಡ 40,000 50,000 ಕೊಡ್ತಿದ್ದೆ. ಈಗ 21, 22 ಎರಡರಲ್ಲಿ 1,10,000 1 ಲಕ್ಷಕ್ಕೆ ಕೊಡ್ತಾಯಿದ್ದೀನಿ ನಾನೀಗ ಆಲ್ರೆಡಿ. ಅಷ್ಟೇ ಅಡಿಕೆ ಗಿಡನೇ, ಅದೇ ಇದನ್ನು ಯಾವುದೇ ಸೀಮೆ ಗೊಬ್ಬರ ಕೊಡ್ತಾಯಿಲ್ಲ. ಅದೊಂದು ಉಳಿಯುತ್ತೆ ನನಗೆ. ವರ್ಷಕ್ಕೆ 3ರಿಂದ 4 ಸತಿ ಕೊಡ್ತಿದ್ದೀನಿ, ಡ್ರಿಪ್ಪಲ್ಲಿ ಕೊಡ್ತೀನಿ ಅಡಿಕೆ ಗಿಡಗಳಿಗೆ. ಚಿಕ್ಕ ಅಡಿಕೆ ಗಿಡ ಮತ್ತು ಕೋಕೋ ಗಿಡಗಳಿಗೆ ಫ್ರೇ ಮಾಡ್ತಾಯಿದ್ದೀನಿ. ಅದನ್ನೇನೋ ಹಿಂಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಾರಿ ಫ್ರೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಕಪ್ಪುಗಿದೆ ಗಿಡ. ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಕೋಕೋಕ್ಕೆ ಹೊಸ್ದಾಗಿ ಮಾಡಿದ್ದೀನಿ, ಅವಕ್ಕೆಲ್ಲ ಫ್ರೇ ಮಾಡ್ತೀನಿ. ಬಾಳೆ ಹಾಕಿದ್ದೀನಿ, ಪುಟ್ಟ ಬಾಳೆ, ಅದರಲ್ಲೂ ಚೆನ್ನಾಗಿದೆ. ಅದಕ್ಕೂ ಬುಡಕ್ಕೆ ಕೊಡ್ತೀನಿ. ನೀವು ಅಲ್ಲಿಗೆ ಉಪಯೋಗಿಸೋಕತ್ತಿ 2-2.5 ವರ್ಷ ಆಗುತ್ತೆ. ಚೆನ್ನಾಗಿದೆ ರಿಸಲ್ಟ್, ಏನು ತೊಂದರೆ ಇಲ್ಲ. ಅಡಿಕೆ ಬೆಳೆಯಲ್ಲಿ ನಾವು ನರ್ಸರಿ ಹಂತದಿಂದ ಅಡಿಕೆ ಬೀಜಗಳನ್ನ ಸೆಲೆಕ್ಟ್ ಮಾಡಾದ ನಂತರದಲ್ಲಿ ಏನು ನಾವು 2:1:1 ರೇಷೋದಲ್ಲಿ ಏನು 2 ಭಾಗ ಕೆಂಪು ಗೋಡು ಮಣ್ಣು, 1 ಭಾಗ ಕೊಟ್ಟಿಗೆ ಗೊಬ್ಬರ, 1 ಭಾಗ ಮರಳನ್ನು ಏನು ಮಾಡ್ಕೊತೀವಿ, ಆ ಮಾಡ್ಕೊಂಡ ಹಂತದಲ್ಲಿ ಅದಕ್ಕೊಂದು ಸಲ ನುವಾಲ್ಗೆ ಸಾಯಿಲನ್ನು 200 ಲೀಟ್ರ್ ನೀರಿಗೆ 20ರಿಂದ 30 ml ನುವಾಲ್ಗೆ ಸಾಯಿಲನ್ನು ಹಾಕಿ, ಬೆಲ್ಲ ಹಾಕಿ 1 ವಾರ ಅಥವಾ 10 ದಿವಸ ಬಿಟ್ಟಾದಮೇಲೆ ಅದನ್ನು ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಿಶ್ರಣ, ಅದಕ್ಕೆಲ್ಲ ಹಾಕ್ಬಿಟ್ಟು 1 ವಾರ ಬಿಡಬೇಕು. ಬಿಟ್ಟಾದಮೇಲೆ ಅದನ್ನು ನಾವು ಪ್ಯಾಕೆಟ್ಗಳಿಗೆ ರೆಡಿ ಮಾಡ್ಕೊಂಡು ಆ ಮೊಳಕೆ ಬಂದಿರತಕ್ಕಂಥ ಅಡಿಕೆ ಬೀಜಗಳನ್ನು ಅದರಲ್ಲಿ ಹಾಕ್ಕೊಂಡು, ಆ ನಂತರದಲ್ಲಿ ಆಲ್ಮೋಸ್ಟ್ ಒಂದು 8ರಿಂದ 10 ತಿಂಗಳಾದಮೇಲೆ ನಾವೇನು ಪ್ಲಾಂಟಿಂಗಿಗೆ ಸ್ಟಾರ್ಟ್ ಮಾಡ್ಕೊತೀವಿ.
ಆ ಹಂತದಿಂದಲೂ ಕೂಡ ನಾವು ನೋವಾಲ್ಗಿನ ಬಳಸ್ಕೋಬೋದು. ಆವಾಗ ಕೂಡ ನರ್ಸರಿ ಏನು ಚಿಗುರು ಬಂದು ನಾವು ಪ್ಯಾಕೆಟ್ಗೆ ಹಾಕಂತೀವಲ್ಲ, ಆವಾಗ ತಿಂಗಳಿಗೆ ಒಂದು ಸಲ 1 ಲೀಟ್ರ್ ನೀರಿಗೆ 1 ml ನಂಗೆ ನೋವಾಲ್ಗೆ ಪಾಲಿಯರ್ ಸ್ಪ್ರೇನ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಸ್ಪ್ರೇ ಮಾಡ್ಕೊತಾ ಇರಬೇಕಾಗುತ್ತೆ. ಅದಾದಮೇಲೆ ನಾವು ಪ್ಲಾಂಟಿಂಗ್ ಏನು ಮಾಡ್ಕೊತೀವಿ, ಪ್ಲಾಂಟಿಂಗ್ ಮಾಡ್ಕೊಂಡೋಗ್ಲೂ ಅಷ್ಟೇ ತಿಂಗಳು ಅಥವಾ 2 ತಿಂಗಳಿಗೆ ಒಂದೊಂದು ಸಲ ನೋವಾಲ್ಗೆ ಪಾಲಿಯರ್ ಸ್ಪ್ರೇನ ಸ್ಪ್ರೇ ಮಾಡ್ಕೊತಾ ಹೋಗ್ತೀವಿ. ಆ ನಂತರದಲ್ಲಿ ಮಾಮೂಲಿ ನೋವಾಲ್ಗೆ ಸಾಯಿಲ್ ಅಪ್ಲಿಕೇಶನನ್ನು ಡ್ರಿಪ್ಪಲ್ಲಿ ಜೀವಾಮೃತ ಹೆಂಗೆ ಕೊಡ್ತೀವಿ ಅದೇ ಮೆಥಡಲ್ಲಿ ಜೀವಾಮೃತನೂ ಜೊತೆಯಲ್ಲೂ ಮಾಡ್ಕೋಬೋದು. ನೋವಾಲ್ಗೆ ಸಾಯಿಲನ್ನು ಡ್ರಿಪ್ಪಲ್ಲಿ ಕೊಡ್ತಾ ಹೋಗ್ತೀವಿ. ಈ ಥರ ಮಾಡ್ಕೊಂಡ್ರೆ ನಮಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಾಗಿ, ಇದರಲ್ಲಿ 13 ಪೋಷಕಾಂಶಗಳು ಸಿಲಿಕಾ ಜೊತೆ ಇರೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ಏನು ನಮಗೆ ಪೋಷಕಾಂಶಗಳ ಕೊರತೆ ಇಲ್ಲದೇ ಇದ್ದಿದ್ದರಿಂದ ಗಿಡ ರೋಗ ನಿರೋಧಕ ಶಕ್ತಿ ಬರೋದ್ರ ಜೊತೆಗೆ ಬರ ನಿರೋಧಕ ಶಕ್ತಿ ಕೂಡ ಬರುತ್ತೆ, ಇಳುವರಿ ಕೂಡ ಚೆನ್ನಾಗಾಗುತ್ತೆ.